ನಮಸ್ಕಾರ. ಸಿಬಿಎಸ್ ನ್ಯೂಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಎನ್ ಪ್ರಶಸ್ತಿ ಪುರಸ್ಕೃತರಾದ ಜಗನ್ನಾಥ ಆಲಂಪಲ್ಲಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದ ಸನ್ಮಾನ. ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ನಿಂದ ಯಾದಗಿರಿಯಲ್ಲಿ ನೀಡಲಾದ ರಾಜ್ಯ ಮಟ್ಟದ ಎನ್ ಪ್ರಶಸ್ತಿಗೆ ಭಾಜನರಾದ ಲಿಟಲ್ ಹಾರ್ಟ್ ಸ್ಕೂಲ್ನ ಕಾರ್ಯದರ್ಶಿಗಳು ಹಾಗೂ ಗಂಗಾವತಿ ತಾಲೂಕಾ ಅನುದಾನರಹಿತ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರಾದ ಶ್ರೀ ಜಗನ್ನಾಥ ಆಲಂಪಲ್ಲಿ ಇವರಿಗೆ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ನಟೇಶ್ ಬಿಒ ಹಾಗೂ ಕಾರ್ಯಾಲಯದ ಸಿಬ್ಬಂದಿ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ನಮ್ಮ ಸಿಬಿಎಸ್ ನ್ಯೂಸ್ ಟಿವಿ ಮಾಧ್ಯಮದೊಂದಿಗೆ ಸನ್ಮಾನ ಮಾಡಿ ಶುಭಾಶಯಗಳನ್ನು ಕೋರಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಇಲಾಖೆಯ ವ್ಯವಸ್ಥಾಪಕರಾದ ಶ್ರೀ ಶಿವಪ್ರಸಾದ, ಇಕೋ ಶ್ರೀ ರಾಘವೇಂದ್ರ, ಟಿಪಿಇಒ ಶ್ರೀಮತಿ ಸರಸ್ವತಿ ಮತ್ತು ಅನುದಾನರಹಿತ ಶಿಕ್ಷಣ ಸಂಸ್ಥೆಗಳ ಪದಾಧಿಕಾರಿಗಳಾದ ಶ್ರೀ ಹೇಮಂತರಾಜ್, ಶ್ರೀ ನಿರೂಪಾದಿಗೌಡ, ಲಿಂಗಾರೆಡ್ಡಿ ಆಲೂರ್, ರೂಬಿನ್ ಮೀರಾಜಕರ್, ನಾಗರಾಜ್ ಹಿರೇಮಠ್, ಶ್ರೀ ಇಸ್ಮಾಯಿಲ್, ಶ್ರೀ ನೂರ್ ಮಹಮ್ಮದ್ ಗುತ್ತಿ, ಜುನೈದ್ ಅಖ್ತರ್ ಹಾಗೂ ಶಿವಕುಮಾರ್ ಉಪಸ್ಥಿತರಿದ್ದರು. ಎಚ್ ನರಸಿಂಹಯ್ಯನವರ ಹೆಸರಲ್ಲಿ ಒಂದು ಪ್ರಶಸ್ತಿ ನಮ್ಮ ಶಿಕ್ಷಣ ಇಲಾಖೆಗೆ ನಿಗದಿಯಾಗಿದ್ದು, ಆರ್ಟ್ಸ್ ಸಂಸ್ಥೆಯ ಅಧ್ಯಕ್ಷರಾದಂತಹ ಶ್ರೀಯುತ ಜಗನ್ನಾಥ ಆಲಂಪಲ್ಲಿ ಅವರಿಗೆ ಈ ಪ್ರಶಸ್ತಿ ದೊರೆತಿರ್ತಕ್ಕಂಥದ್ದು ನಮಗೆ ತುಂಬ ಸಂತೋಷ, ಧನ್ಯತಾ ಭಾವ ನಮಗೆ ಮೂಡಿದೆ. ಅವರ ಕರ್ತವ್ಯ ಇದೇ ರೀತಿಯಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಮುಂದುವರಿಲಿ, ನಮ್ಮ ಈ ಒಂದು ಗಂಗಾವತಿಯಲ್ಲಿ ಒಂದು ಒಳ್ಳೆಯ ಹೆಸರು ಆಗಲಿ ಅಂತ ಹೇಳ್ತಾ ಅವರ ಶಿಕ್ಷಣ ಸೇವೆಯನ್ನು ಸ್ಮರಿಸ್ತಾ ತುಂಬ ಹೃದಯದಿಂದ ಅದನ್ನು ಆ ಪ್ರಶಸ್ತಿ ದೊರಕಿರ್ತಕ್ಕಂತಹ ಈ ಸುಸಂದರ್ಭದಲ್ಲಿ ಅವ್ರನ್ನ ತುಂಬ ಹೃದಯದಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಲಭಿಸಿದ್ದಕ್ಕಾಗಿ ತುಂಬ ಸಂತೋಷ ಅನಿಸ್ತದೆ. ಈ ಪ್ರಶಸ್ತಿ ಲಭಿಸಿದ್ರ ಜೊತೆಗೆ ನಮ್ಮ ಜವಾಬ್ದಾರಿಯನ್ನು ಕೂಡ ಜಾಸ್ತಿ ಆಗಿದೆ ಅಂತೇಳಿ ನಾನು ಭಾವನೆ ವಹಿಸ್ತಾ ಇದ್ದೀನಿ. ಇದು ಮುಖ್ಯವಾಗಿ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಪ್ರಶಸ್ತಿ ಬಂದಿರೋದ್ರಿಂದ ಸಾಕಷ್ಟು ಜನರ ಸಹಾಯ ಸಹಕಾರ ಇದೆ. ಮುಖ್ಯವಾಗಿ ಕೇವಲ 700 ರೂಪಾಯಿಯಿಂದ ನಮ್ಮ ವೃತ್ತಿ ಜೀವನವನ್ನು ಪ್ರಾರಂಭ ಮಾಡಿದೆ. ಇಂತಹ ಸಂದರ್ಭದಲ್ಲಿ ನನಗೆ ಸಪೋರ್ಟ್ ಆಗಿ ನಿಂತಿರ್ತಕ್ಕಂಥವರು ನನ್ನ ಫ್ಯಾಮಿಲಿ ಮತ್ತು ನನ್ನ ಪಾರ್ಟ್ನರ್ ಆಗಿರ್ತಕ್ಕಂಥ ಶ್ರೀಮತಿ ಪ್ರಿಯಾ ಕುಮಾರಿ ಅವರ ಫ್ಯಾಮಿಲಿ, ಪ್ರಭಾಕರ್ ಅವರ ಫ್ಯಾಮಿಲಿ, ಅದರ ಜೊತೆಗೆ ಎರಡೂ ಶಾಲೆಗಳನ್ನ ಈ ಉನ್ನತ ಮಟ್ಟಕ್ಕೆ ಬೆಳೆಸುವಲ್ಲಿ ಸಹಕಾರ ನೀಡಿರ್ತಕ್ಕಂಥ ನನ್ನ ಎರಡೂ ಶಾಲೆಯ ಶಿಕ್ಷಕರು, ಅವರು ಈ ಒಂದು ನಮ್ಮ ಶಾಲೆಗಳಿಗೆ ಪಿಲ್ಲರ್ಸ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದ್ರ ಜೊತೆಗೆ ನನ್ನ ಎಲ್ಲ ಈ ಮಟ್ಟಕ್ಕೆ ಬೆಳೆಸುವಲ್ಲಿ ಕಾರಣೀಕರ್ತರಾಗಿರ್ತಕ್ಕಂಥ ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳ ಎಲ್ಲಾ ಶಾಲೆಗಳ ಮುಖ್ಯಸ್ಥರು, ಅವರೆಲ್ಲರೂ ಕೂಡ ನನ್ನನ್ನು ಪ್ರೋತ್ಸಾಹಿಸಿ ನನಗೆ ಒಂದು ನಾಯಕತ್ವವನ್ನು ನೀಡಿ ನನ್ನ ಕೈಲಾದ ಮಟ್ಟಿಗೆ ಕೆಲಸ ಮಾಡುವಲ್ಲಿ ಅವರೆಲ್ಲ ನನ್ನ ಜೊತೆಗೆ ನಿಂತ್ಕೊಂಡಿದ್ದಾರೆ. ಈ ಒಂದು ಪ್ರಶಸ್ತಿ ಪಡೆಯೋದ್ರ ಹಿಂದೆ ಏನೆಲ್ಲ ಸಾಧನೆಗಳಿದಾವೆ, ಅವೆಲ್ಲವೂ ಈ ಸಾಧನೆಗಳೆಲ್ಲ ನನ್ನ ಶಿಕ್ಷಣ ಕ್ಷೇತ್ರಕ್ಕೆ, ಶಿಕ್ಷಕರಿಗೆ ನಾನು ಮತ್ತು ವಿದ್ಯಾರ್ಥಿಗಳಿಗೆ ಈ ಒಂದು ಪ್ರಶಸ್ತಿಯನ್ನು ಅರ್ಪಿಸ್ತಾ ಇದ್ದೀನಿ. ಧನ್ಯವಾದಗಳು. ನಟೇಶ್ ಸರ್ ಅವರು ಹಾಗೂ ರಾಘವೇಂದ್ರ ಸರ್ ಅವರು ಮತ್ತು ಎಲ್ಲ ಶಿವಪ್ರಸಾದ್ ಸರ್ ಅವರು ಎಲ್ಲ ಸಿಬ್ಬಂದಿ ಸೇರಿಕೊಂಡು ಇವರಿಗೆ ಒಂದು ಚಿಕ್ಕ ಗೌರವವನ್ನು ಸಲ್ಲಿಸ್ತಾ ಇರೋದು ನಿಜವಾಗ್ಲೂ ಕೂಡ ಸಂತೋಷ ಅನಿಸ್ತಾ ಇದೆ. ಅವರ ಆಶೀರ್ವಾದ ನಿರಂತರವಾಗಿ ಜಗನ್ನಾಥ್ ಸರ್ ಅವ್ರ ಮೇಲೆ ಇರಲಿ, ಮುಂದಿನ ಹೆಚ್ಚು ಪ್ರಶಸ್ತಿಗಳು ಭಾಜನರಾಗಲಿ ಅಂತೇಳಿ ನಾವು ಆಶಿಸ್ತಾ ಇದ್ದೀವಿ. ಸ್ವಲ್ಪ ಒಂದು ನಿಮಿಷ ಒಂದು ಫೋಟೋ ಜಗನ್ನಾಥ್ ಅವ್ರಿಗೆ ಯಾವುದೇ ಪ್ರಶಸ್ತಿಗಳು ಬಂದ್ರೆ ನಾವು ಮೊದಲು ಸಂತೋಷ ಪಡೋದು